ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಸ್ನೇಹಿತರೆ, ಇನ್ನೇನು ಕೆಲವೇ ದಿವಸಗಳಲ್ಲಿ IPL ಅನ್ನುವಂತ ಒಂದು ಬೃಹತ್ ಟೂರ್ನಿ ಶುರು ಆಗ್ತಾ ಇದೆ. ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅಂದ್ರೆ ಒಂದಿಷ್ಟು ಕೆಲವು ವಿಷಯಗಳನ್ನು ನಿಮ್ ಜೊತೆ ಹೇಳ್ಕೊಳ್ಬೇಕು ಅನ್ನೋಕಂಥದ್ದು ಅನಿಸಿತ್ತು. ಅದಕ್ಕೋಸ್ಕರ ನಾನು ಇವತ್ತು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಅಂತದ್ದು ಯಾವ ಟಾಪಿಕ್ ಇದೆ, ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋವನ್ನು ಕಂಟಿನ್ಯೂಸ್ ಆಗಿ ನೋಡಿ. ಸ್ನೇಹಿತರೆ, IPL ಅನ್ನೋದನ್ನ ಮ್ಯಾಚ್ ಗಳನ್ನ ಕೇವಲ ಮ್ಯಾಚ್ ರೀತಿಯಾಗಿ ನೋಡಿ. ಆ ಮ್ಯಾಚ್ ನಲ್ಲಿ ಅವರು ಇಷ್ಟು ಪರ್ಫಾರ್ಮ್ ಮಾಡ್ತಾರೆ, ಅವ್ರು ಇಷ್ಟು ರನ್ ಹೊಡಿತಾರೆ ಅಂತೇಳಿ ಏನಾದ್ರು ಗಿಟ್ಟಿಂಗ್ ಕಟ್ಟಿದ್ರಿ ಅಂತಂದ್ರೆ ನೀವು ಬೀದಿಗೆ ಬರ್ತೀರಾ, ನಿಮ್ ಕುಟುಂಬನು ಬೀದಿಗೆ ತರ್ತೀರಾ. ಅಲ್ಲೋ ಇಲ್ಲೋ ಎಲ್ಲೋ ಬಂಡಿ ಗಿಂಡಿ ಹಚ್ತಾರೆ, ಅಲ್ಲಿ 4 ಮಂದಿ ಬರ್ತಾರೆ, ಕೊಡಪ್ಪ ದುಡ್ಡು ಗಿಡ್ಡು ಹಿಂಗ ಎಲ್ಲ ಆಗುತ್ತೆ ನೋಡಿ. ಹೇಳ್ತಾ ಇದ್ದೀನಿ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ. ದಯಮಾಡಿ ಇವೆಲ್ಲ ಒಂದು ರೀತಿಯಾದಂತ ಗ್ಯಾಮ್ಲಿಂಗ್ ರೀತಿಯಾದಂತ ಆಟಗಳಿರುತ್ತೆ. ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಯಾವಾಗ ಯಾರು 6 ಹೊಡಿತಾರೆ, ಯಾವಾಗ ಯಾರು ಔಟ್ ಆಗ್ತಿರೋದೆಲ್ಲ ಹೇಳಕ್ಕಾಗಲ್ಲ. ಪ್ರೋಬೋ ಅಂತ ಆ್ಯಪ್ಗಳಲ್ಲಿ ನೀವೇನಾದ್ರೂ ವಿರಾಟ್ ಕೊಹ್ಲಿ ಅವರು 25 ರನ್ ಹೊಡಿತಾರೆ, ವಿರಾಟ್ ಕೊಹ್ಲಿ ಹೊಡಿಯೋಲ್ಲ 25 ರನ್ ಅಂತ, ಅದೆಷ್ಟು ಸಲ ಔಟ್ನು ಕೂಡ ಆಗಿದ್ದಾರೆ. ಅಂತದೆಲ್ಲ ನೀವು ಕಟ್ಟಕ್ ಹೋಗ್ಬೇಡಿ. ಕೇವಲ ಒಂದು ಮ್ಯಾಚ್ ರೀತಿ ಅಷ್ಟೇ ಆಗಿ ನೋಡಿ ಅಂತ ನಾನು ಹೇಳ್ತೀನಿ. ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ಮತ್ತೆ ಬಾವು ಕೊಟ್ಟೆಲ್ಲ ಬೆಟ್ಟಿಂಗ್ ಆಡ್ತಾರಲ್ಲ, ಅವ್ರಿಗೂ ನಾನು ಒಂದ್ ಮಾತು ಹೇಳ್ತೀನಿ. ಯಾಕಪ್ಪ, ಏನಾದ್ರೂ ಇದೇ ದುಡ್ಡನ್ನ ಎಲ್ಲಾದ್ರೂ ಹೋಗಿ ಗಿಸ್ನೆಸ್ ಮಾಡಿದ್ರೆ ನೀವು ಕೂಡ ಉದ್ಧಾರ ಆಗ್ತೀರಿ, ನಿಮ್ ಕುಟುಂಬನೂ ಕೂಡ ಉದ್ಧಾರ ಆಗ್ತದೆ. ಅದು ಬಿಟ್ಟು ಯಾರ್ದು ನಿಮ್ ಕೈಯಲ್ಲಂತೂ ಏನೇ ಇರಲ್ಲ. ಅವ್ರು ಆಡಿದ್ರೆ ನೀವು ದುಡ್ಡು, ಇಲ್ಲಾದ್ರೆ ದುಡ್ಡಿಲ್ಲ. ಅದೇ ನೀವು ಗೆದ್ರು ಅಂದ್ರು ಕೂಡ ಅದೇ ಕಮಿಷನ್ ಅಲ್ಲೇ ಹೋಗ್ಬಿಡುತ್ತೆ ಅಲ್ಲ, ನಿಮ್ಗೇನು ಸಿಗೋದಿಲ್ಲ. ರಿಯಾಲಿಟಿಯಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ. ಒಂದ್ ವೇಳೆ ಇಷ್ಟೆಲ್ಲ ಹೇಳಿದ್ದ ಆದ್ಮೇಲೂ ಕೂಡ ನೀವು ಆಡ್ತೀರಿ ಅಂತಂದ್ರೆ ಅದು ನಿಮ್ ಇಷ್ಟ. ಕುಟುಂಬವನ್ನು ಬೀದಿಗೆ ತರಕ್ಕೆ ರೆಡಿ ಆಗಿರಿ ಆಡ್ತಾ ಇದ್ರಿ. ನಾನ್ ನಿಮ್ಗೆ ಯಾಕೋ ಅಣ್ಣ ಈ ರೀತಿ ಆಗ್ತಿದ್ರೆ ಅಂತ ಅನ್ಸ್ಬೋದು, ಆದ್ರೆ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ. ದಯಮಾಡಿ ಆಡಕ್ಕೆ ಹೋಗ್ಬೇಡಿ. ಕೇವಲ ಮ್ಯಾಚ್ ರೀತಿ ನೋಡಿ. ನಿಮ್ದು ಯಾವ ತಂಡ ಇದೆ, ನಿಮ್ದು ಯಾವ ಪ್ಲೇಯರ್ ಇದೆ, ಅವ್ರಿಗೆ ಸಪೋರ್ಟ್ ಮಾಡಿ. ಅವ್ರ ಮೇಲೆ ಇವ್ರ ಮೇಲೆ ಎಲ್ಲ ದುಡ್ಡು ಕಟ್ಟಕ್ ಹೋಗ್ಬೇಡಿ. ನಿಮ್ಗೆ ಗೊತ್ತೇ ಇದೆ ಒಂದೊಂದು ರೂಪಾಯಿ ಗಳಿಸೋಕ್ಕೂ ಕೂಡ ಎಷ್ಟೆಷ್ಟು ಕಷ್ಟ ಇದೆ ಅಂತೇಳಿ. ಅದಕ್ಕೆ ನಾನು ವಿಡಿಯೋ ಮಾಡ್ಬೇಕು ಅನ್ಕೊಂಡೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಆಡಲ್ವಲ್ಲ ಎಲ್ಲರೂ ಕೂಡ? ಓಕೆ, ಆಡಿದ್ರಿ ಅಂತಂದ್ರೆ ನೀವು ರೆಸ್ಪಾನ್ಸಿಬಲ್ ಆಗ್ತೀರಾ. ಸೋತ್ರಿ ಅಂತಂದ್ರೆ ಕುಟುಂಬ ಬೀದಿಗೆ ಬರುತ್ತೆ, ನಿಮ್ದು ಕೂಡ ಬೀದಿಗೆ ಬರುತ್ತೆ, ಸಮಾಜದಲ್ಲಿ ಹೆಸರು ಖರಾಬ್ ಆಗುತ್ತೆ, ಎಲ್ಲ ಆಗುತ್ತೆ. ಸಾಲ ಅದು ಇದೆ, ಯಾವುದು ತಪ್ಪೋದು ಇಲ್ಲ. ಕೊನೆಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗುತ್ತೆ ಅಂತ ಒಂದು ಸನ್ನಿವೇಶ ಸೃಷ್ಟಿ ಆಗ್ಬಾರ್ದು ಅನ್ನೋಕಂತ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಆದಷ್ಟು ಜನರಿಗೆ ವಿಡಿಯೋವನ್ನ ಶೇರ್ ಮಾಡಿ. ನೀವೇನಾದ್ರೂ ಹೊಸಬ್ರಾಗಿದ್ರೆ ದಯಮಾಡಿ ಸ್ನೇಹಿತರೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆದಷ್ಟು ಜನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ, ಕೈ ಮುಗಿ ಕೇಳ್ಕೊಳ್ತೀನಿ, ಈ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.